ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಚಿತ್ರದುರ್ಗದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಅಭ್ಯರ್ಥಿ ಬಿ ಸೋಮಶೇಖರ್ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ಮತ್ತೊಮ್ಮೆ ಚಿತ್ರದುರ್ಗದಿಂದಲೇ ಎಂಎಲ್ಸಿ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ರು. ಮೊದಲ ಬಾರಿ ಜಿಲ್ಲೆಗೆ ಆಗಮಿಸಿದ್ರು. ಕಡಿಮೆ ಅಂತರದಲ್ಲಿ ನಾನು ಸೋತಿದ್ದೆ, ಹಾಗಂತ ನಾನು ಸುಮ್ಮನೆ ಕೂರುವ ಕೆಲಸ ಮಾಡಲಿಲ್ಲ. ಎಲ್ಲಿ ಕಳೆದುಕೊಂಡಿದ್ದೆನೋ ಅಲ್ಲೇ ಹುಡುಕುವ ಕೆಲಸ ಮಾಡ್ತಿದ್ದೀನಿ. ಈ ಬಾರಿಯೂ ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಇಚ್ಛೆ ಇದೆ. 1 ವರ್ಷ ಮುಂಚಿತವಾಗಿಯೇ ನನ್ನ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದೀನಿ. ವರಿಷ್ಠರು ಮತ್ತೆ ನನಗೆ ಇಲ್ಲೇ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ. ಎಂಎಲ್ಸಿ ಚುನಾವಣೆ ಹೊರತುಪಡಿಸಿ ನಾನು ಯಾವುದೇ ಬೇರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಹಾಗಾಗಿ ಇಲ್ಲಿಯೇ ಇದ್ದು ಎಲ್ಲಾ ನನ್ನ ಮತದಾರರ ಭೇಟಿ ಆಗ್ತಿದ್ದೇನೆ. ಎಲ್ಲಾ ಕಡೆಯೂ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ ಅಂದ್ರು. ಚಿತ್ರದುರ್ಗದಲ್ಲಿ ನಾನು ಅದನ್ನೇ ಸಾಧಿಸ್ಬೇಕಂತ ಹೇಳಿ ಅದನ್ನು ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲೂ ವಿಶ್ವಾಸದಿಂದ ಎಲ್ಲ ಮುಖಂಡರ ಜೊತೆಯಲ್ಲೂ ನಾನು ಹೊಂದಾಣಿಕೆಯಿಂದ ಒಗ್ಗಟ್ಟಿನಿಂದ ಹೋಗಬೇಕು. ಯಾರಿಂದನೂ ವಿರೋಧ ಮಾಡ್ಕೊಬಾರ್ದು ಅನ್ನೋದು ನನ್ನದೊಂದು ಧ್ಯೇಯ. ನಾನು ಇಷ್ಟು ವರ್ಷ 33 ವರ್ಷಗಳ ಕಾಂಗ್ರೆಸ್ ಇದರಲ್ಲೂ ಕೂಡ ನಾನು ಯಾರ ಜೊತೆಯಲ್ಲೂ ನಾನು ಸಂಘರ್ಷ ಮಾಡ್ಕೊಂಡವನಲ್ಲ. ವರಿಷ್ಠರು ಒಪ್ಕೊಂಡಾಗ ನನಗೆಲ್ಲರನ್ನೂ ಪರ್ಮಿಷನ್ ತೊಗೊಂಡು ಎಲ್ಲರದ್ದು ಒಂದು ಒಪಿನಿಯನ್ ತೊಗೊಂಡೆ ನಾನು ಇಲ್ಲಿ ಜಿಲ್ಲೆಗೆ ಬಂದಾಗ. ಅದು ಯಾರಿಗೂ ಗೊತ್ತಿಲ್ಲ. ಅದು ನಾನು ಬಂದಾಗ ಎಲ್ಲ ಮುಖಂಡರು ಕೇಳಿ ಇಲ್ಲಿ ಯಾರೂ ಒಪ್ಕೊಂಡಿಲ್ಲ. ಯಾರಾದರೂ ಇಲ್ಲಿ ಚುನಾವಣೆಗೆ ಅವರು ನನ್ನನ್ನು ಒಪ್ಕೊಂಡು ಯಾವುದೇ ವಿರೋಧ ಇಲ್ಲದೆ ಮಾತ್ರ ನಾನು ಸ್ಪರ್ಧೆ ಮಾಡ್ತೀನಿ ಅಂತಲೇ ಹೇಳಿ ನಾನು ಬಂದಿದ್ದು. ಅದು ನಮ್ಮ ಎಲ್ಲ ನಾಯಕರಿಗೂ ಗೊತ್ತಿದೆ. ಒಂದು ಮೀಟಿಂಗ್ ಮಾಡಿದ್ವಿ, ಬಿಫೋರ್ ಮೀಟಿಂಗ್ ಆಗುತ್ತೆ ಕಾಂಗ್ರೆಸ್ ಆಫೀಸಲ್ಲಿ. ಯೂಶುವಲಾಗಿ ಏನಾದ್ರು ಟಿಕೆಟ್ ಇದ್ದಾಗ ಈಗಾಗಲೇ ನಮ್ಮ ಏನು ಇವಾಗ ಮುಂದಿನ ಬರೋ ಚುನಾವಣೆ ಕೂಡ ಅಲ್ಲೇ ಮೀಟಿಂಗ್ ಮಾಡಿದ್ದಾರೆ. ಕಳೆದ ತಿಂಗಳಲ್ಲಿ ಮೀಟಿಂಗ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.